ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಪಾಪ ಅವ್ರಿಗೂ ಮನೇಲಿ ಇದ್ದು ಬೋರ್ ಆಗುತ್ತೆ ಅಲ್ವಾ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಮಕ್ಕಳು ಖುಷಿಯಾಗಿದ್ದರು. ನೋಡಿ, ಒಂದು ಗಾಡೀಲಿ ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಫುಲ್ಲು ಪಾರ್ಕಲ್ಲಿ ಮಜಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಗ ಆಲ್ರೆಡಿ ಅಲ್ಲಿ ಡಿಮ್ಯಾಂಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದ, ಅದು ಕೊಡಿಸಿ ಮಮ್ಮಿ, ಇದು ಕೊಡಿಸಿ ಮಮ್ಮಿ ಅಂತ. ಅದಕ್ಕೆ ಫಸ್ಟ್ ಪಾರ್ಕಲ್ಲಿ ಆಟಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಗೊಂಬೆ ಅಂತೂ ಕ್ಯಾಮ್ರಾ ಆನ್ ಮಾಡಿದ್ರೆ ಹಾಯ್ ಹೇಳೋದು ಮಿಸ್ ಮಾಡಲ್ಲ ಅವಳು. ಬನ್ನಿ ಹೋಗೋಣ, ಪಾರ್ಕ್ ಹೇಗಿದೆ ಅಂತ ನೋಡೋಣ, ಹಾಗೆ ಮಕ್ಕಳು ಎಲ್ಲ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ. ನೋಡಿ, ಇದೇನೇ ಪಾರ್ಕು. ಎಲ್ಲಿರೋದಪ್ಪ ಅಂದರೆ ಇದು RC ರೋಡಲ್ಲಿ ಪಲ್ಗುಣಿ ಹೋಟೆಲ್ ಆಪೋಸಿಟ್ಟು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಳಿಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ಲ ಥರ ಗೇಮ್ಸ್ ಎಲ್ಲ ಇದೆ, ವಾಕಿಂಗ್ ಮಾಡೋರಿಗೆ ವಾಕಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ತಡೀಲಿ ಶುನಿ, ನೆಕ್ಸ್ಟು ಗೊಂಬೆ ಹಾಯ್ ಹಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಕ್ಕಳನ್ನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀವಿ. ಇದು ಹಾಸನಲ್ಲಿರೋದು. ಯಾವ ಪಾರ್ಕ್ ಅಂತಂದರೆ RC ರೋಡಲ್ಲಿರೋದು. ಪಾರ್ಕ್ ನೇಮ್ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಒಂದ್ಸತಿ ಹಂಗೆ ನೋಡಿದ್ದೀವಿ ಹೇಗಿದೆ. ನನ್ನ ಮಗಳಿಗೆ ಸ್ಲೈಡ್ ಅಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಲಿಶು ಚೆನ್ನಾಗಿ ಕೂತ್ಕೊಂಡು ಆಟ ಆಡಿಸ್ತಿದ್ಲು. ನನ್ನ ಮಗ ಅಂತೂ ಒಂದು ಕಡೆ ಇರ್ತಿರ್ಲಿಲ್ಲ. ಒಂದು ಸಾರಿ ಇಲ್ಲ ಆಡ್ತಿದ್ರೆ ಇನ್ನೊಂದು ಸಾರಿ ಇನ್ನೊಂದು ಆಡಿದವನು. ನೋಡಿ, ಇಲ್ಲಿ ಗೊಂಬೆ ಬಾ, ಗೊಂಬೆ ಕಾಮ್ ಇಲ್ಲಿ, ಗೊಂಬೆ ಗೊಂಬೆ ಇಲ್ಲಿ ಬಾ. ಗೊಂಬೆಗೆ ಮನೇಲಿ ಅವ್ರ ಅಣ್ಣ ಕ್ರಿಕೆಟ್ ಆಡುವಾಗ ಬಾಲ್ ಎತ್ಕೊಟ್ಟು ಅಭ್ಯಾಸ ಆಗಿಬಿಟ್ಟಿದೆ. ಅಲ್ಲೂ ಮಕ್ಕಳು ಕ್ರಿಕೆಟ್ ಆಡ್ತಿದ್ರು. ಬಾಲ್ ಬಂತು, ಏನು ಬಾಲ್ ಹಿಡ್ಕೊಳಕ್ಕೆ ಓಡೋಡಿ ಹೋಗ್ತಾ ಇದ್ದಾಳೆ. ಅವಳಿಗಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದೆ. ಯಾವ್ದು ಆಟ ಆಡಲಿ ಯಾವ್ದು ಬಿಡಲಿ ಅಂತ ಗೊತ್ತಾಗ್ತಿಲ್ಲ ಅವಳಿಗೆ. ಇಷ್ಟ ಆಗ್ಬಿಟ್ಟಿದೆ. ಅಲ್ಲಿಂದ ಮಿನಿಮಮ್ ಅಂದರೂ ಒಂದು 15 ಮಿನಿಟ್ಸ್ ಅಂತೂ ಆಟ ಆಡಿದ್ಲು.
ಎತ್ಕೊಳಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ಫುಲ್ಲು ಇಷ್ಟ ಆಗಿಬಿಟ್ಟಿದೆ ಆ ಗೇಮು. ಲಿಶು ಪಾಪ ಕೂರಿಸ್ಕೊಂಡಿತ್ತು ಚೆನ್ನಾಗಿ ನೋಡಿ, ಚೆನ್ನಾಗಿ ಆಟ ಆಡಿಸ್ತಾಳೆ ಅವಳು ಗೊಂಬೆನ. ನನ್ನ ಮಗ ಅಲ್ಲಿ ಕೂತಿದ್ದವನು ನಾನು ಬೇರೆ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಜಂಪ್ ಆಗಿ ಹೋಗಿದ್ದಾನೆ. ಚೆನ್ನಾಗಿ ಆಟ ಆಡಿದ್ರು ಮಕ್ಕಳಂತೂ, ತುಂಬ ಎಂಜಾಯ್ ಮಾಡಿದ್ರು. ನೋಡಿ ಇಲ್ಲಿ ಮುದ್ದು ಮತ್ತೆ ಹೀಗೆ ಇದನ್ನೇ ಆಟ ಆಡ್ತೀನಿ ಅಂತ ಬಂದಿದ್ದಾನೆ. ಒಂದು ಕಡೆ ಒಂದಿಗೆ ಮಾಡಲ್ಲ ಅವನು, ಎಲ್ಲದೂ ಆಟ ಆಡಬೇಕು. ಹಾಗೆ ಒಂದೊಂದು ಸತಿ ಒಂದೊಂದು ಕಡೆ ಜಂಪು. ನನ್ನ ಗೊಂಬೆ ಎಲ್ಲೋ ಹಾಯ್ ಮಾಡ್ತಾಯಿದೆ. ನಾನು ತಲೆ ಸುತ್ತುತ್ತೇನೋ, ನನ್ನ ಮಗಳು ಭಯ ಬೀಳ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ಚಿಕ್ಕವಳಿದ್ಲು, ಆವಾಗ ಒಂದು ಸರಿ ಕರ್ಕೊಂಡು ಹೋಗಿದ್ದೆ. ಆವಾಗ್ಲೂ ಇಷ್ಟಪಟ್ಟು ಆಟ ಆಡಿದ್ಲು. ನಾನು ಭಯ ಬೀಳ್ತಾಳೇನೋ ಅಂತೇಳ್ಬಿಟ್ಟು ನಾನು ಅಲ್ಲೇ ತುದಿಲೇ ನಿಂತ್ಕೊಂಡಿದ್ರೆ ನನಗಿಂತ ಫುಲ್ ಖುಷಿಲಿ ಅವಳು ಆಟ ಆಡ್ತಾ ಇದ್ದಾಳೆ. ಗೊಂಬೆ ಮಕ್ಕಳು ಸ್ಲೈಡ್ ಆಡ್ತಾಯಿದ್ರು. ನಾನು ಗೊಂಬೆನ ಇಲ್ಲಿ ಫೀಲ್ಡ್ ಹತ್ರ ಕರ್ಕೊಂಬಂದೆ. ಫೀಲ್ಡ್ ಅಂದರೆ ಅಲ್ಲೇ ಆಪೋಸಿಟೇನೆ ಮಾಡಿದ್ದಾರೆ ನೋಡಿ. ಇಲ್ಲಿ ನನ್ನ ಮಗಳಿಗೆ ಯಾರೋ ಒಬ್ಬ ಫ್ರೆಂಡ್ ಸಿಗ್ತಾ, ಅವಳ ಹತ್ರ ಇದೆಯಲ್ಲ ಗಾಡಿ, ಇದನ್ನು ನಾನು ತಳ್ಕೊಂಡು ನಾನು ಕೂರಿಸ್ಕೊಂಡು ತಳ್ತಾರಲ್ಲ, ನಾನು ತಳ್ಳೋಣ ಅಂತ ಹೇಳ್ಬಿಟ್ಟು ತಳ್ತಿದ್ದಾಳೆ. ಇಲ್ಲಿ ಒಬ್ಬಳು ಫ್ರೆಂಡ್ ಬೇರೆ ಆದರು ನನ್ನ ಮಗಳಿಗೆ. ನೋಡಿ ಇಲ್ಲಿ ಎಷ್ಟು ಕ್ಯೂಟ್ ಅನಿಸುತ್ತೆ ಅಂದರೆ ಇದನ್ನು ನೋಡಿದಾಗ ನನಗಂತೂ ಫುಲ್ಲು ಖುಷಿ ಆಗೋಯ್ತು. ಅದೊಂಥರ ಕ್ಯೂಟ್ನೆಸ್ಸು ನೋಡಿ ಮಕ್ಕಳದು. ಮಕ್ಕಳಿಗೆ ಚಂದ ಅಂತ ಅದಕ್ಕೆ ಹೇಳೋದು. ನನ್ನ ಮಗಳು ಪಪ್ಪಿ ಕೊಡೋಕೆ ಹೋಗ್ತಿದ್ದಾಳೆ, ಅಗ್ಗಿ ಮಾಡೋಕ್ಕೆ ಹೋಗ್ತಿದ್ದಾಳೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನನ್ನ ಮಗ ಇದರಲ್ಲಿ ಆಡ್ತೀನಿ ಅಂತ ಅಂದ. ಅವ್ನು ಚೆನ್ನಾಗಿ ಆಟ ಆಡೋನು, ಅದನ್ನ ದೊಡ್ಡ ಮಕ್ಳ ಥರನೇ ಹೋಗ್ತಿದ್ದ. ಇವಾಗ ಅಭ್ಯಾಸ ತಪ್ಪಿಬಿಟ್ಟಿದೆ, ಹಾಗಾಗಿ ಆಗ್ತಿಲ್ಲ ಮಮ್ಮಿ ಅಂತೇಳಿ ಕಿತ್ತಾಡಿದ್ರೆ ಇವಾಗ ಬೇರೆಯವ್ರು ಕೂರಿಸ್ತೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಕಿತ್ತಾಟ ಸ್ಟಾರ್ಟ್ ಆಯಿತು ಮಕ್ಕಳದು. ಅವಳು ನನ್ನನ್ನು ಜೋರಾಗಿ ತಳ್ಳಿದ್ದಾಳೆ, ನಾನು ತಳ್ಳಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕಿತ್ತಾಡೋಕೆ ಹೋಗಿದ್ದಾನೆ ನನ್ನ ಮಗ. ಇಬ್ಬರದು ಅದು ಯಾವಾಗ ಕಿತ್ತಾಡ್ತಾರೋ, ಅದು ಯಾವಾಗ ಚೆನ್ನಾಗಿರ್ತಾರೋ ಗೊತ್ತಿಲ್ಲ, ಆ ಥರ ಕಿತ್ತಾಡ್ತಾರೆ, ಹಾಗೆಯೇ ಚೆನ್ನಾಗಿ ಆಟ ಆಡ್ತಾರೆ. ಇಲ್ಲಿ ನಮ್ಮ ಗೊಂಬೆ ಬಂಗಾರಿ ಮರಳಲ್ಲಿ ಆಟ ಆಡ್ತಾ ಇದೆ. ಇನ್ನೇನು ಮನೆ ಒಳಗೆ ಕೂಡಾಕೊಂಡಿರ್ತೀವಲ್ಲ ಅಂತ ಹೇಳ್ಬಿಟ್ಟು ನಾನು ಮರಳಲ್ಲಿ ಆಟ ಆಡ್ಕೊಳ್ಳಿ, ಮನೆಗೆ ಹೋಗಿ ಸ್ನಾನ ಮಾಡಿಸಿದ್ರೆ ಆಯಿತು ಅಂತೇಳಿ ಬಿಟ್ಟಿದ್ದೆ. ಅವಳಿಗೆ ಬಿಟ್ಟಿದ್ದಾರಲ್ಲ ಮರಳಲ್ಲಿ ಆಟ ಆಡೋದೇ ಅನ್ನೋದೇ ಒಂದು ದೊಡ್ಡ ಖುಷಿ ಆಗಿಬಿಟ್ಟಿತ್ತು. ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ನೋಡಿ ಯಾರು ಸವಾಸು ಬೇಡ ನನಗೆ, ನಾನು ಮರಳಲ್ಲಿ ಆಟ ಆಡ್ಕೊತೀನಿ ಅಂತ ಆಟ ಆಡ್ಕೊತಿದ್ದೆ. ಸದ್ಯ ತಲೆ ಮೇಲೆಲ್ಲೂ ಹಾಕ್ಕೊಂಡಿಲ್ಲ, ನಾನು ತಲೆ ಮೇಲೆಲ್ಲ ಸುರ್ಕೋತಾಳೋ ಏನೋ ಅಂತ ಅನ್ಕೋತಾ ಇದ್ದೆ. ನಾವು ಮನೆಯಿಂದ ಹೊರಟಿದ್ದೆ ಲೇಟ್ ಆಗಿಬಿಟ್ಟಿತ್ತು, ಕತ್ಲೆ ಆಗೋಯ್ತು ನೋಡಿ. ಸ್ವಲ್ಪ ಆಟ ಆಡೋ ಅಷ್ಟರಲ್ಲಿ ಕತ್ಲಾದ್ರೂ ಅಲ್ಲೇನು ಭಯ ಅಂತ ಅನ್ಸಲ್ಲ, ಫುಲ್ಲು ಲೈಟೆಲ್ಲ ಹಾಕಿರ್ತಾರೆ, ಮಕ್ಕಳನ್ನ ಆರಾಮಾಗಿ ಆಟ ಆಡಿಸ್ಬೋದು ನೋಡಿ. ತುಂಬ ಮಕ್ಕಳು ಇದ್ದಾರೆ,
ಇದು ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಅಂತ ಮಾಡ್ತೈತೆ ಬಂಗಾರ. ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಎಲ್ಲ ಕರ್ಕೊಂಬಂದು ಅವ್ರಿಗೂ ಒಂದು ವಾಕಿಂಗ್ ಆದಂಗೆ ಆಗುತ್ತೆ, ಮಕ್ಳಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ. ನೋಡಿ ಇಲ್ಲಿ ನನ್ನ ಮಗಳು ಅಲ್ಲಿ ಒಂದು ಪಾಪು ಅಳ್ತಾ ಇತ್ತು. ಅದಕ್ಕೆ ಅವಳಿಗೆ ಮಕ್ಕಳು ಅಳೋದು ನೋಡಿದ್ರೆ ಏನೋ ಒಂಥರ ಸಂಕಟ ಅನಿಸುತ್ತೆ, ಏನೋ ಮುದ್ದು ಮಾಡೋಕ್ಕೆ ಅಂತ ಹೋಗ್ತಾ ಇದ್ಲು ನೋಡಿ. ಹಾಗೆ ನಾನು ನೋಡಿದ ತಕ್ಷಣ ಈ ಕಡೆ ಬಂದಳು. ನನ್ನ ಮಗಂಗೆ 2 ಒದೆ ಬಿಟ್ಟಿದ್ದೆ, ಅಳ್ತಾ ಇದ್ದೆ, ಅದಕ್ಕೆ ಹೋಗಿ ಮುದ್ದು ಮಾಡ್ತಾ ಇದ್ದಾಳೆ. ಹಾಗೆಯೇ ಒಂದು ರೌಂಡ್ ವಾಕಿಂಗ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಹೋಗಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗೋಣ ಮುಂದೆ.